नमः शिवाय त्रैलोक्य संपदालैक्य समुल्लेखना बित्तहे सच्चिदानंद रूपाय शिवाय ब्रह्मणे नमः। ಆತ್ಮೀಯ ಧರ್ಮಾಭಿಮಾನಿಗಳೇ, ನಾವಿವತ್ತು ಕರ್ನಾಟಕದ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಕಾವೇರಿ ನದಿ ತೀರದ ಪಶ್ಚಿಮ ವಾಹಿನಿಯ ಚಂದ್ರವನ ಆಶ್ರಮದಲ್ಲಿದ್ದೀವಿ. ಇವತ್ತು ಪಾಲ್ಗೊಂಡಿರೋ ಉದ್ದೇಶ ಏನಪ್ಪ ಅಂತಂದರೆ, ಪರಮಪೂಜ್ಯ ತ್ರಿಕಾಲ ವಂದನೀಯ ಶಾಪಾನುಗ್ರಹ ಸಮರ್ಥರು ಎನ್ನ ಭಾವಜ್ಯೋತಿಯೂ ಆಗಿರುವ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿಯವರು ಸುಮಾರು ವರ್ಷಗಳಿಂದಲೂ ಕೂಡ ಫಲಪ್ರದಾಯಿನಿ ದೇವಿಯನ್ನು ಆರಾಧಿಸಿಕೊಂಡು ಬರ್ತಾ ಇದ್ದಾರೆ. ಪ್ರತಿ ಮಂಗಳವಾರ ದಿನ ದೇವಿಯನ್ನು ಆರಾಧಿಸಿಕೊಂಡು ಬರ್ತಾ ಒಂದು 108 ಮಂಗಳವಾರ 208 ಮಂಗಳವಾರ ಈ ಥರ ಆದಮೇಲೆ ಆ ಒಂದು ಉದ್ಯಾಪನೆಯ ಅರ್ಥವಾಗಿ ಅಖಂಡವಾಗಿ 48 ಗಂಟೆಗಳ ಕಾಲ ನಿರಂತರವಾಗಿ ಫಲಪ್ರದಾಯಿನಿ ಯಾಗವನ್ನು ಮಾಡ್ತಾ ಇದ್ದಾರೆ, ಲೋಕ ಕಲ್ಯಾಣಾರ್ಥವಾಗಿ ಮತ್ತು ವಿಶ್ವಶಾಂತ್ಯರ್ಥವಾಗಿ. ಈ ಒಂದು ಕ್ಷೇತ್ರ ಅತ್ಯಂತ ಪರಮ ಪವಿತ್ರವಾದಂತಹ ಕ್ಷೇತ್ರ. ಈ ಕ್ಷೇತ್ರವನ್ನು ಸಂಸ್ಥಾಪಕರಾಗಿರುವಂತಹ ಪರಮಪೂಜ್ಯ ಮರಿದೇವರು ಮಹಾಂತ ಶಿವಯೋಗಿಗಳು ಮೂಲತಃ ಮಹಾರಾಷ್ಟ್ರದಿಂದ ಬಂದಂತಹ ಪರಮಪೂಜ್ಯರು. ಬನ್ನಿ ಈ ಕಡೆ. 114 ವರ್ಷ ಈ ಕನ್ನಡಿ ನಾಡಿನಲ್ಲಿ ಬಾಳಿ ಬೆಳಗಿ ಶಾಪಾನುಗ್ರಹ ಸಮರ್ಥರು, ದಿವ್ಯ ಅನುಗ್ರಹ ಆರಕರು ಮತ್ತು ಶತಾಯುಷಿಗಳು ಮತ್ತು ಕಾಯಕ ಜೀವಿಗಳು ಮತ್ತು ಶಿವಪೂಜಾ ಲೋಲರಾಗಿ ನಮ್ಮ ಕರ್ನಾಟಕದಲ್ಲಿ ಬಾಳಿ ಬೆಳಗಿದ್ದಾರೆ. ಇವರ ಆಶೀರ್ವಾದದೊಂದಿಗೆ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿಯವರು ಈ ಅಖಂಡವಾದಂತಹ 48 ಗಂಟೆಗಳ ಕಾಲ ಫಲಪ್ರದಾಯಿನಿ ಪಾರ್ವತಿ ಯಾಗವನ್ನು ಮಾಡ್ತಾ ಇದ್ದಾರೆ. ಈ ಯಾಗವನ್ನು ಯಾರು ಭಕ್ತರು ಅವರ ಗುರುಗಳ ಮಾರ್ಗದರ್ಶನದಲ್ಲಿ ಪ್ರತಿ ಮಂಗಳವಾರ ಮಾಡಿದರೆ ಅವರೆಲ್ಲರಿಗೂ ಕೂಡ ಅತ್ಯಂತ ಉನ್ನತ ಭಾಗ್ಯಗಳು ಪ್ರಾಪ್ತಿಯಾಗಿದ್ದಾವೆ. ಅದು ಅತ್ಯಂತ ಸಂತೋಷದಾಯಕ ಆದಂಥ ವಿಚಾರ. ಆ ಒಂದು ಯಾಗದ ದೃಶ್ಯವನ್ನು ನಿಮಗೆ ಈಗ ತೋರಿಸ್ಕೊಡ್ತೀವಿ. ಆತ್ಮೀಯರೇ, ಪೂಜ್ಯರು ಈ ನಮ್ಮ ದೇಶೀಯ ತಳಿಯ ಗೋವುಗಳನ್ನು ಕೂಡ ಸಾಕಿಕೊಂಡು ಬರ್ತಾ ಇದ್ದಾರೆ. ಪೂಜ್ಯರ ಗೋಪ್ರೇಮ ಅತ್ಯಂತ ಒಂದು ಯಶಸ್ವಿದಾಯಕವಾಗಿದೆ. ಸದಾಕಾಲ ಅವರು ಭಕ್ತರ ಒಂದು ಒಳಿತಿಗಾಗಿ ಮಾತೃವಾತ್ಸಲ್ಯದ ಹೃದಯಗಳಾಗಿ ಗೋವುಗಳನ್ನು ಬೆಳೆಸ್ತಾ ಸಾಕ್ತಾ ಬರ್ತಾ ಇರೋಂಥದ್ದು ಅತ್ಯಂತ ಖುಷಿಯ ವಿಚಾರ. ಹಳ್ಳಿಕಾರು, ಗೀರ್ ತಳಿ, ಭಾರತ ದೇಶದ ವಿವಿಧ ತಳಿಯ ಹಸುಗಳನ್ನು ಕೂಡ ಪೂಜ್ಯರು ಸಾಕಿ ಸಲುತ್ತಾ ಇದ್ದಾರೆ. ಆತ್ಮೀಯರೇ, ಪೂಜ್ಯರು ನವಗ್ರಹ ವನವನ್ನು ಕೂಡ ಮಾಡಿದ್ದಾರೆ. ಎಲ್ಲ ಕಡೆಗೂ ನವಗ್ರಹ ದೇವಾಲಯಗಳಿರ್ತವೆ. ಆದರೆ ಈ ನವಗ್ರಹ ದೇವಾಲಯದ ವಿಶೇಷ ಏನಪ್ಪ ಅಂದರೆ, ಬಯಲಲ್ಲಿ ನವಗ್ರಹಗಳನ್ನು ದಂಪತಿ ಸಮೇತ ಮತ್ತು ವೃಕ್ಷ ಸಮೇತವಾಗಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಪ್ರತಿ ಶನಿವಾರ ದಿವಸ ವಿಶೇಷವಾದ ಪೂಜೆಗಳು ಇಲ್ಲಿ ನಡೀತವೆ. ನವಗ್ರಹಗಳ ವಿಶೇಷ ಏನಪ್ಪ ಅಂದರೆ, ಈ ಭೂಮಿ ಮೇಲೆ 84 ಲಕ್ಷ ಕೋಟಿ ಜೀವರಾಶಿಗಳಿದ್ದಾವೆ. ಆ 84 ಲಕ್ಷ ಕೋಟಿ ಜೀವರಾಶಿಗಳನ್ನು ಈ ನವಗ್ರಹಗಳು ನಿಯಂತ್ರಣ ಮಾಡ್ತವೆ. ಆ ನವಗ್ರಹಗಳಲ್ಲಿ ಪ್ರಥಮ ಗ್ರಹ ಆದಂತಹ ಸೂರ್ಯ ಮತ್ತು ಸೂರ್ಯನ 7 ಕುದುರೆಗಳು ಮತ್ತು ಧರ್ಮ ಪತ್ನಿ ಮತ್ತು ಎಕ್ಕದ ವೃಕ್ಷದ ಸಮೇತವಾಗಿ ಸೂರ್ಯಗ್ರಹ ಇರೋದು. ಚಂದ್ರಗ್ರಹವನ್ನು ಕೂಡ ಮಾಡಿದ್ದಾರೆ. ಎಲ್ಲ ನವಗ್ರಹಗಳನ್ನು ಕೂಡ ಮಾಡಿದ್ದಾರೆ. ದಂಪತಿ ಸಮೇತವಾಗಿ ನವಗ್ರಹಗಳು ಇರೋದ್ರಿಂದ ಇಲ್ಲಿ ನವಗ್ರಹಾರಾಧನೆ ಮಾಡಿದಾಗ ದಂಪತಿ ಸಮೇತವಾಗಿ ಅನುಗ್ರಹ ಮಾಡೋದ್ರಿಂದ ಎಲ್ಲ ದೋಷಗಳು ಕೂಡ ನಿವಾರಣೆ ಆಗ್ತವೆ. ಮತ್ತು ಇದು ಕಾವೇರಿ ನದಿ ತೀರದಲ್ಲಿ, ಕಾವೇರಿ ನದಿ ಇಲ್ಲಿ ಶ್ರೀರಂಗಪಟ್ಟಣದಲ್ಲಿ ಕಾವೇರಿ ಮಧ್ಯ ನಿಲಯಂ ಅಂತೇಳಿ ಶ್ರೀರಂಗಪಟ್ಟಣವನ್ನು ಕರೀತಾರೆ. ಕಾವೇರಿ ನದಿ ಈ ಭಾಗದಿಂದ 2 ವಿಭಾಗ ಆಗಿ ಶ್ರೀರಂಗಪಟ್ಟಣವನ್ನು ಮಧ್ಯದಲ್ಲಿ ಹಾಕೊಂಡು ಹೋಗೋಂತಹ ಜಾಗ ಇದಾಗಿರುತ್ತೆ. ಪೂಜ್ಯರ ದೂರದೃಷ್ಟಿಯ ಫಲವಾಗಿ ನಾಡಿನ ಜನತೆಗೆ ಆಯುರ್ವೇದ ಚಿಕಿತ್ಸೆ ದೊರೆಯಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಆದಿ ಆರೋಗ್ಯ ಆಶ್ರಮ ಅಂತೇಳಿ ಆಯುರ್ವೇದ ಆಸ್ಪತ್ರೆಯನ್ನು ಕೂಡ ತೆರೆದಿರ್ತಾರೆ. ಅಂತಹ ಪೂಜ್ಯರ ದರ್ಶನವನ್ನು ಮಾಡೋಣ.
ಇದು ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಮರಿದೇವರು ಶಿವಯೋಗಿ ಮಹಾಸ್ವಾಮಿಗಳು. ಮರಿದೇವರು ಸ್ವಾಮೀಜಿಯವರು ಇವರು ತ್ರಿಕಾಲ ವಂದನೀಯ ಪೂಜ್ಯರು. 114 ವರ್ಷ ಶಿವಯೋಗವನ್ನು ಸಾಧಿಸಿ ಲಿಂಗೈಕ್ಯರಾಗಿರುವಂತಹ ಪೂಜ್ಯರು ಇವರು ಶಾಪಾನುಗ್ರಹ ಸಮರ್ಥರಾಗಿ ಇವರ ಕರ್ತೃಗದ್ದಿಗೆ ಬೇಬಿ ಗ್ರಾಮದಲ್ಲಿ ನೆಲೆಗೊಂಡು ಪ್ರತಿನಿತ್ಯ ಪೂಜೆಗೊಳ್ತಾ ಇದೆ. ಆತ್ಮೀಯರೇ, ನೀವು ನೋಡ್ತಾ ಇದ್ದೀರಾ ಕಾವೇರಿ ನದಿ ಜುಳು ಜುಳು ನಿನಾದದಿಂದ ಕಾವೇರಿ ಹರಿತಾ ಇದ್ದಾಳೆ. ಕಾವೇರಿ ಕನ್ನಡ ನಾಡಿನ ಅತ್ಯಂತ ಜೀವನದಿ ಮತ್ತು ಪವಿತ್ರವಾದಂಥ ನದಿ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತೇಳಿ ಶಾಸ್ತ್ರದಲ್ಲಿ ಉಲ್ಲೇಖ ಆಗಿದೆ. ಭಾರತದ ಈ ಶ್ಲೋಕದಲ್ಲಿ ಕಾವೇರಿ ನದಿಗೂ ಕೂಡ ಸಪ್ತ ನದಿಗಳಲ್ಲಿ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ ನೋಡಿ ನಮ್ಮ ಪೂರ್ವಿಕರು, ಆಚಾರ್ಯರು, ಋಷಿಮುನಿಗಳು. ಅಂತಹ ನದಿ ತೀರದಲ್ಲಿ ನಮ್ಮ ಚಂದ್ರವನ ಆಶ್ರಮ ಸ್ಥಾಪಿತಗೊಂಡಿದೆ. ಈ ಕಾವೇರಿ ಮಾತೆಯು ತಲಕಾವೇರಿಯಿಂದ ಹಿಡಿದು ಸಮುದ್ರ ಸೇರೋವರೆಗೂ ಪ್ರತಿಶತಃ 90 ಭಾಗ ಕಲ್ಲಿನ ಮೇಲೆ ಹರಿಯುವಂಥದ್ದು ವಿಶೇಷ. ನೂರಾರು ಜನರ ದಾಹವನ್ನು ತೀರಿಸಿಕೊಂಡು ಸಾವಿರಾರು ಲಕ್ಷಾಂತರ ರೈತರ ಬಾಳಿಗೆ ಜೀವನಾಡಿಯಾಗಿ ಅವರ ಬಾಳನ್ನು ಬೆಳಗ್ತಾ ಇರೋಂತಹ ಈ ಮಾತೆಗೆ ನಾವು ನಮಿಸ್ತಾ ಮತ್ತು ಈ ಭರತ ಭೂಮಿಯ ಪುಣ್ಯ ನೆಲವನ್ನು ಮತ್ತು ಜಲವನ್ನು ರಕ್ಷಿಸುವಂತಹ ಕಾರ್ಯವನ್ನು ಮಾಡೋಣ ಅಂತ ಹೇಳ್ತಾ ಮುಂದೆ ಸಾಗೋಣ.